ತಗೋರಿ ಇದ್ರಾಗ ಊಟ ಕಟ್ಟಿನ ಬರುವಾಗ ಎಲ್ಲ ಖಾಲಿ ಮಾಡ್ಕೊಂಡು ಬರ್ರಿ, ಹಂಗ ಇಟ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನೀ ಕಟ್ಟಿರೋ ಊಟ ಯಾವನಿಗೆ ಬೇಕು, ಯಾವನಿಗೆ ಬೇಕು ಅಲ್ಲಿ ನೀನ ತಿನ್ನೋಗು. ನೀ ಕಟ್ಟಿರೋ ಊಟನೂ ಬೇಡ, ನಿನ್ನ ಮುಖ ನೋಡಬೇಡ ನನಗೆ. ನಿನ್ನ ಮುಖ ನೋಡಿದ್ರೆ ಮೈಯೆಲ್ಲ ಉರಿತೈತೆ ನನಗೆ. ನನ್ನ ಮಗಳು ಆನೆ ಯಕ್ಷ ಸುಮ್ಮನೆ ನಿನ್ನ ಜೊತೆ ಅದನ್ನ ನಷ್ಟ. ಅದನ್ನ ಬಿಟ್ಟು ಹೆಚ್ಚಿಗೆ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ. ನೀನು ಮಾತಾಡಕ್ಕೆ ಹೋಗ್ಬೇಡ, ಈಗ ಹೇಳಕತ್ತ ನಾನು ನಿನಗೆ. ಯಾಕ್ರಿ ಹಂಗಾಡ್ತೀರಿ ದೇವ್ ಮಾಡ್ಕೊಂಡಾರಂಗ? ಹಾ, ನಾನೇನು ಅಂತದ್ ಮಾಡಬಾರ್ದೇನು ಮಾಡಿಲ್ಲ, ಎಲ್ಲ ಆಗೋದು ಆಗೈತಿ, ಎಲ್ಲ ಈಗ ಚಲೋ ಆಗೈತಿ. ನಿನ್ನ ಮಗಳನ್ನ ನೀನು ಇಷ್ಟಪಡಾಕತ್ತಿಯಲ್ಲ, ನಿನ್ನ ಮಗಳನ್ನ ನೀನು ಒಪ್ಕೊಂಡಿಲ್ಲ, ಮುಗಿದೋತು. ಇನ್ನೇನು ನಿನ್ನ ಮಗಳನ್ನ ಬಂದು 2 ದಿನ ಇದ್ದು ಹೋದ್ಲಲ್ಲ ಆರಾಮ ತಿಂದು ಉಂಡು ಮಾಡ್ಕೊಂತ. ಮತ್ತಿನ್ನು ಯಾಕೆ ಸಿಟ್ಟು ನನ್ನ ಮೇಲೆ? ಚಂದಾಗ ಇದ್ರೆ ಆಯ್ತಲ್ಲ, ಮನೆಗೆ ಸೊಸಿ ಬಂದಾಳ, ಚಂದಾಗ ನಕ್ಕೊಂತೀರಿ ನೋಡಿ. ಇದೇ ರೀತಿ ನನಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಮುಂದೆ. ನೀವು ಹೆಂಗೆ ಮಾಡಿದ್ರೆ ಮತ್ತು ನಾಳೆ ಅವ್ರು ಹೆಂಗೆ ಮಾಡಬಾರ್ದು? ಹಾಂ, ನೀವು ಹೇಳಿ ನೋಡೋಣ. ನಿನಗೆ ಎಲ್ಲರೂ ಹಂಗೆ ಮಾಡ್ಬೇಕು ತಡಿ. ನಿನಗೆ ಹಂಗೆ ಹೇಳಿದ್ರೆ ನಿನಗೆ ಬುದ್ಧಿ ಬರಬಾರ್ದು. ನಿನಗೆ ಚಂದಾಗ ನಿನಗೊಂದು 4 ಲಟ್ಟಿಶ್ ಹೇಳ್ಬೇಕು ನಿನಗೆ, ಅಂದ್ರೆ ಬುದ್ಧಿ ಬರ್ತದೆ ನಿನಗೆ. ಹಂಗೆ ಹೇಳಿ ನಿನಗೆ ಎಲ್ಲಿಂದ ಬುದ್ಧಿ ಬರ್ಬೇಕು? ನಿನಗೆ ಬುದ್ಧಿ ಬರಂಗಿಲ್ಲ. ನಿನ್ನ ಜೊತೆ ಮಾತಾಡ್ದಷ್ಟೇ ಇರಲಿ, ನನಗೆ ಊಟ ಬೇಡ, ಏನು ಬೇಡ, ನೀನ ತಿನ್ನು. ನೋಡ್ರಿ, ಮನ್ಯಾಗ ಸೊಸಿ ಅದಾಳ, ಆಕೆ ಮುಂದೆ ನಂದು ಅಬ್ರು ತೆಗಿಯಕ್ಕೆ ನಿಂತಾರೆ ನೀವು? ಹಾಂ, ಅಬ್ರು ತೆಗಿಯಕ್ಕೆ ನಿಂತಾರೇನ? ಯಾ ಅಬ್ರು ನೀನ ತಕೊಳಕ್ ನಿಂತಿದ್ದಿ? ನಿನ್ನ ಮಾನ ಮರ್ಯಾದಿ ನಾನೇನು ತೆಗೆದೈತಿ? ಹಡಿಬಿಟ್ಟಿ, ಊರು ಹಡಿಬಿಟ್ಟಿ ಬಂದಿರಿ ಹೇಳಾಕ ನನಗೆ. ಅಯ್ಯೋ, ಇವ್ರು ಯಾಕೋ ಜಗಳ ಮಾಡತ್ತಿರಂಗೈತಿ. ಮಾವ, ಯಾಕ್ರಿ ಸಿಟ್ ಮಾಡ್ಕೊಂಡ ಹಂಗ ಹೊಂಟೇರಿ? ಯಾಕಿಲ್ವಾ, ಸ್ವಲ್ಪ ಕೆಲಸ ಇತ್ತ, ಊಟ ಬೇಡ ಅಂದ್ರೆ ಕೇಳವಾಳ್ನಿ ಮತ್ತೆ. ತೊಗೊಂಡು ಹೋಗೋಣತ್ತಾಳ. ನಾನು ಈಗ ಬರ್ತೇನೆ, ಮನೆಗೆ ಬಂದು ಮಾಡ್ತೇನೆ ಅಂದ್ರೆ ನಾನು ಅತ್ತ ಕಳ್ಸೋಂಗ ಕಾಣಕತ್ತಾಳ. ಅದಕ್ಕೆ ಮನೆಗೆ ಬರ್ತಾನೆ ತಗೋ, ಬಂದು ಊಟ ಮಾಡ್ತಾನೆ ಅಂತ ಕೇಳವಾಳು ನೋಡು. ಹಂಗೆ ಊಟ ಒಯ್ಯಿರಿ ಅಂತ ಅದ ಸಮಯ ನಿಂತಾಳ. ಅಯ್ಯೋ ಅತ್ತಿ, ಮಾವಾರಿ ಈಗ ಬರ್ತಾರಂತ ಬಿಡ್ರಿ, ಅವರು ಬಂದ ಮನ್ಯಾಗ ಉಂತಾರ, ಅವ್ರಿಗೆ ಯಾಕೆ ಡಬ್ಬಿ ಕಟ್ಟಿ ಕೊಡಾಕತ್ತೀರಿ? ಅಂಕಿತ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಅವ್ರು ಹೋದ್ರೆ ಜಲ್ದಿ ಬರಂಗೇ ಇಲ್ಲ, ಹೊಲಕ್ಕೆ ಹೊಂಟಾರ ಅವರು. ಇನ್ನು ಈಗ ಬರೋ ಹಂಗಿದ್ದಿದ್ರೆ ನಡೀತಿತ್ತು. ಏನು ಯಾವಾಗ ಬರ್ತಾರ ಏನು? ತೊಗೊಂಡು ಹೋಗ್ರಿ ಊಟನ. ಹೇಳಿರೋ ಕೇಳೋದು ಜಯಮಾನ್ದ ಕೆಲ್ಲಿಕ್ಕಿ ತಾ ಹಳ ಹೋಗ ಕಡೆ. ಇಷ್ಟು ತೊಗೊಂಡು ಹೋದ್ರೆ ಆತಲ್ಲ, ಅದನ್ನ ಬಿಟ್ಟು ಸುಮ್ಮನೆ ಹಿಂಗೆ ಜಗಳ ಮಾಡಿದ್ರಾಗ ಏನೈತಿ? ಬರೀ ಯಾವ ನೋಡ್ತೀವಿ ಸಿಟ್ಟು ಮಾಡ್ತಾರೆ. ಅದನ್ನ ಬಿಟ್ಟು ಚಂದಾಗ ನಕ್ಕೊಂತ 2 ಮಾತಾಡ್ರೆ ಮುಗಿದು ಹೋತು. ಊಟ ಒಯ್ದಕರೆ ಮತ್ತೆ ಸಿಡ್ಸಿಡಿ ಬೇರೆ. ಇನ್ನು ಸುಮ್ಮನೆ ಇದ್ದು ಬಿಡು, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಅಂಕಿತ, ಮತ್ತು ಫೋನ್ ಮಾಡಿದ್ದೇನು ನಿಮ್ಮ ಮಗದು? ನನ್ನ ಮಗಳು ಹೆಂಗದಾಳಂತ? ಅಮ್ಮು ಆರಾಮದಾಳಂತ? ಇಲ್ಲ ಮಾವ, ಮಾಡಿಲ್ಲ. ನಿನ್ನೆ ಮಾಡಿದ್ದೆ. ಅವು ಅಂದ್ಲು ಆರಾಮದವು, ಎಲ್ಲರೂ ಆರಾಮದವು, ಅಮ್ಮನೂ ಆರಾಮದಾಳ, ನಾಳೆ ಹಚ್ಚಿದಾಗ ಕೊಡ್ತೇನೆ ಮಾತಾಡ್ರಿ ಅಂತ ಅಂದ್ಲು. ಅಂತ ಇವತ್ತಿನ್ನೂ ಹಚ್ಚೇ ಇಲ್ಲ. ಅದ್ರಾಗ ಅಜ್ಜಿಗೇನೋ ಆರಾಮಿಲ್ಲ ಇಲ್ಲ, ನಾವು ಊರಿಗೂ ಬೇರೆ ಹೋಗ್ಕನಂತ ಅನ್ನತ್ತಿದ್ಲು. ಹೋಗ್ಯಾಳ ಏನೋ, ಮತ್ತೆ ಹೋದ್ಮೇಲೆ ಗೊತ್ತಾಗ್ತದೆ ಮಾವ. ಸರಿ ಮಾವ, ಅವ್ರು ಹಚ್ಚಿರ ನಾನು ನಿಮ್ಗೆ ಹೇಳ್ತೇನೆ ತಗೋರಿ. ಸರಿ ವಾ ಅಂಕಿತ, ನಾ ಹೋಗಿ ಬರ್ತಾನೆ. ಆಯ್ತು ರೀ ಮಾವ. ಏನು ಅಂಕಿತ, ಅಮ್ಮ ಹಂಗಾರೆ ಆರಾಮದಾಳಂತ? ನಾನು ಹೋಗಿ ಬರ್ಬೇಕು ಅನ್ಕೊಂಡು ಯಾಕೋ ನೋಡುವಂಗಾಗಿತ್ತು ಮಗಳನ್ನ. ಮತ್ತಿಲ್ಲಿ ನೀನು ಒಬ್ಬಾಕಿ ಹಾಕಿಯಲ್ಲ, ಅದಕ್ಕೆ ಇರವಾಲ್ತು ಬಿಡಂತ ಸುಮ್ಮನೆ ಆದ್ನಿ. ಫೋನ್ ಹಚ್ಚಿದಾಗ ನಂಗೊಂದು ಜರ ಕೊಡು, ನಾನು ಸ್ವಲ್ಪ ಮಾತಾಡ್ತಾನೆ. ಆಯ್ತು ರೀತಿ, ಕೊಡ್ತೀನಿ ರೀ. ಅಲ್ವಾ, ಮಾವನ ಮುಂದೆ ಇಂಥ ಅರ್ಬಿ ಎಲ್ಲ ಹಾಕೊಂಡು ಬರ್ತಾರೇನು? ಚಂದಗ ನೀ ಸೀರೆ ಉಟ್ಕೋ ಅಂದ್ರೆ ಯಾಕೆ ಸೀರೆನ ಉಟ್ಕೋವಲ್ಲಿ? ಒಂದು ಚಂದಕ್ಕೆ ಸೀರೆ ಉಟ್ಕೋವ. ನಮ್ಮ ಮನ್ಯಾಗ ಹಿಂಗೆಲ್ಲ ನಡೆಯಂಗಿಲ್ಲ. ಹಾಂ, ನೀನು ಬೇಕಾರೆ ರಾತ್ರಿ ಹಾಕೊಂಡು ಮಕ್ಕೋ, ಆದ್ರೆ ಬೆಳಗಿನ ಜಾವ ಹಿಂಗಿರ್ಬೇಡವಾ ನೀನು. ಹಿಂಗಿದ್ರೆ ಮತ್ತೆ ಎಲ್ಲಿಂದ ಸುಮ್ಮನೆ ಅವ ಜಗಳ ಕಿರಿಕಿರಿ ಅಕ್ಕಾವ. ಅಯ್ಯೋ ಇಲ್ಲ ಅತ್ತಿ, ನಂಗೆ ಇದೇ ಡ್ರೆಸ್ಸ ಇಷ್ಟ, ನಾನು ಇಂಥವ ಹಾಕೋತೇನೆ, ನನಗೆ ಅಂಥವೆಲ್ಲ ಹಾಕೊಳಕ್ಕೆ ಆಗಂಗಿಲ್ಲ. ನೀವು ಸುಮ್ಮನೆ ನಂಗೆ ತಲೆ ತಿನ್ಬೇಡ್ರಿ. ಏನಂದಿ? ತಲೆ ತಿನ್ಬೇಡ ಅಂದೆ? ಹಂಗಾರೆ ನಾನು ತಲೆ ತಿನ್ನಕತ್ತನ? ಅಲ್ಲ ಅತ್ತಿ, ನೀವು ಯಾಕೆ ಹಿಂಗೆ ಮಾಡ್ತೀರಿ? ನಿಮ್ಮ ಮಕ್ಕಳಾದ್ರೆ ಇಂಥ ಡ್ರೆಸ್ ಹಾಕೊಂಡ್ರೆ ನಡೀತೈತಿ, ಅದೇ ನಾವು ಇಂಥ ಡ್ರೆಸ್ ಹಾಕೊಂಡ್ರೆ ನಡೆಯಂಗಿಲ್ಲ. ಸೊಸೆ ಅಂದರು ಸೀರೆ ಉಟ್ಕೋಬೇಕು, ಅದೇ ನಿಮ್ಮ ಹೆಣ್ಮಕ್ಳಾದ್ರೆ ಡ್ರೆಸ್ ಹಾಕೋಬೇಕು. ಯಾಕೆ ಹೆಣ್ಮಕ್ಳು ಹಾಕೊಂಡ್ರೆ ಚಂದ ಅನಿಸ್ತತಿ, ಅದೇ ನಾವು ಹಾಕೊಂಡ್ರೆ ನಿಮ್ಗೆ ಚಂದ ಅನ್ಸಂಗಿಲ್ಲ ಏನು? ನೋಡ್ರಿ, ನನಗೆ ಸೀರೆ ಉಟ್ಕೋ ಅಂತ ಕಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನಗೆ ಸೀರೆ ಅಂದರೆ ಇಷ್ಟ ಇಲ್ಲ. ಅದ್ರಾಗೂ ನಾನು ಹುಟ್ಟಿದ್ದು ಹಳ್ಳಿಲಾದರೂ ನಾನು ಬೆಳೆದಿದ್ದು ಕಲ್ತಿರೋದೆಲ್ಲ ಸಿಟಿಲಿ, ಫಾರಿನಲ್ಲಿ. ಹಂಗಂದ್ಮೇಲೆ ನನಗೆ ಈ ರೀತಿ ಎಲ್ಲ ಬಟ್ಟೆಗಳನ್ನ ಸೀರೆಗಳನ್ನೆಲ್ಲ ಉಟ್ಕೊಳಕ್ಕೆ ಬರೋಂಗಿಲ್ಲ. ಏನೋ ಅಪರೂಪಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಪೂಜೆ ಗೀಜೆ ಇದ್ದರೆ ನಾವೇನೋ ಉಟ್ಕೋಬೋದು. ಅದನ್ನು ಬಿಟ್ಟು ನೀವು ಪದೇ ಸೀರೆ ಉಟ್ಕೊ ಅಂದ್ರೆ ಮನೇಲಿ ನನಗಂತೂ ಆಗಂಗಿಲ್ಲ. ನಾನು ಇರೋದ ಹಿಂಗೆ, ನೀವು ಅದನ್ನು ಬಿಟ್ಟು ಹಂಗಿರು ಹಿಂಗಿರು ಅಂದರೆ ನನಗೆ ಇಷ್ಟ ಆಗಂಗಿಲ್ಲ. ನೋಡಿ, ಇವಾಗ ಹೇಳಾಕತ್ತೆ ನಾನು. ಎಲ್ಲರನ್ನೂ ಒಂದೇ ಥರ ನೋಡಬೇಕು ಅತ್ತೆ. ಮಗಳಾಗಿ ನೋಡಬೇಕಾದ್ರೆ ಸಸ್ಯನೂ ಮಗಳ ಥರನೇ ನೋಡಬೇಕು. ಮಗಳ ಥರ ನೋಡಿದ್ರೆ ಅಂಥ ಬಟ್ಟೆ ಹಾಕೊಂಡು ಇಂಥ ಬಟ್ಟೆ ಹಾಕೊಂಡು ಅಂತ ಅನ್ನಂಗಿಲ್ಲ. ಅದ ನೀವು ಮಗಳನ್ನ ಸೊಸೆ ಥರ ನೋಡಿ, ಸೊಸೆನ ಮಗಳ ಥರ ನೋಡಿದ್ರೆ ಹಾಗೆ ಆಗೋದು. ಯವ್ವ ಎಷ್ಟು ಮಾತಾಡ್ತಿದ್ದು ಹುಡುಗಿ? ನಾನು ಮಾತಾಡಂಗಿಲ್ಲ ನಾನು ಅನ್ಕೊಂಡಿದ್ನಿ, ಜಾಸ್ತಿನೇ ಮಾತಾಡ್ತಾಳ್ಬಿಡು. ಮೀನಾನ ಎಲ್ಲಿ ಬಿಟ್ಟೆ ಇಲ್ಲಿಕ್ಕಿ ಜೇ ಅಂತ ಹೇಳಿ ಮೀನಾನ ನಾನು ಹೋದ್ರೆ ಅರ್ವಿ ಕುಡಿಸ್ತಿದ್ಲು ಆಕೆ ಮಗಳ. ಈಗ ನನಗೆ ಪಾಠ ಮಾಡಕತ್ತಾಳೇನು? ನೋಡ್ರತಿ, ನಾನು ಹೇಳೋದು ಬಂದ ನನಗೆ ನೋಡ್ರಿ, ನಾನು ಇದೇ ಥರ ಬಟ್ಟೆ ಹಾಕೊಳ್ಳೋದು. ನಿಮ್ಗೆ ಇಷ್ಟ ಆದರೆ ನೀವು ನೋಡ್ರಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬೇಡ್ರಿ. ನನಗೆ ಸೀರೆ ಉಟ್ಕೋ, ಅದು ಉಟ್ಕೋ, ಇದು ಉಟ್ಕೋ ಅಂತ ತಿಳಿ ತಿನ್ನಕೋಬೇಡ್ರಿ. ಪದೇ ಹೇಳಿದ್ರೆ ಏನು ಅರ್ಥ ಇರ್ತೈತಿ? ಒಂದ್ಸರಿ ಹೇಳಿದ್ಮ್ಯಾಗ ಸುಮ್ಮನೆ ಆಗ್ಬಿಡ್ಬೇಕು. ಅದನ್ನ ಬಿಟ್ಟು ಹೇಳಿದ್ದನ್ನ ಹೇಳೋದು ಅಂದ್ರೆ ಅದು ಸರಿ ಕಾಣಂಗಿಲ್ಲ. ನಾನು ಇವಾಗ ಹೇಳಕತ್ತಾರ, ಇನ್ನು ಮುಂದೆ ನೀವು ನನಗೆ ಹೇಳಕ್ಕೆ ಹೋಗ್ಬೇಡಿ. ನಾನು ಇದೇ ಥರನ ಬಟ್ಟೆ ಹಾಕೊಳ್ಳೋದು.
ಅದರಿಂದ ನಿಮ್ಗೆ ಏನಾದರೂ ತೊಂದರೆ ಆದ್ರೆ ಹೇಳ್ರಿ. ಗಂಡಗೂ ತೊಂದರೆ ಇಲ್ಲ, ಮಾವನೂ ಏನು ಅನ್ನತ್ತಿಲ್ಲ. ಆದ್ರೆ ನೀವು ನೋಡಿದ್ರೆ ಇಂಥ ಬಟ್ಟೆ ಹಾಕಬೇಡಂತ್ರಿ. ನಿಮ್ಮಂಗೆ ನಾನು ಹಳ್ಳಿ ಗುಗ್ಗುನಂಗೆ ಸೀರೆ ಉಟ್ಕೊಂಡಿರ್ಬೇಕೇನು? ನೋಡಿ, ನನಗೆಲ್ಲ ಸೀರೆ ಉಟ್ಕೊಂಡು ನಿಂದ್ರಕ್ಕಾಗಂಗಿಲ್ಲ. ನೀವೇನೋ ಹಳ್ಳಿಯಿಂದ ಬಂದಾರ, ನೀವು ಉಟ್ಕೊಂಡಿದ್ದೆ ಸರಿ. ಅಂದ್ರೆ ಬಿ ಎ ಅಂದ್ರೆ ಬಿ ಬರಲ್ಲ, ಬಿ ಅಂದ್ರೆ ಸಿ ಬರಂಗಿಲ್ಲ. ನಿಮ್ಮಂಥವ್ರಿಗೆ ಏನು ನಾಲೆಜ್ ಐತಂತ ನೀವು ಆ ಥರ ಈ ಥರ ಎಲ್ಲ ಬಟ್ಟೆ ಹಾಕೊಳಕ್ಕಾಕತಿ? ನಾಲೆಜ್ ಇಲ್ದಾರ ಅಷ್ಟೇ ಈ ಥರ ಕಾಸ್ಟ್ಯೂಮ್ಗಳನ್ನ ಹಾಕೊಳ್ಳೋದಂತ ನಾನೇನು ಹೇಳತ್ತಿಲ್ಲ. ಹಂಗೆ ಸುಮ್ಮನೆ ಬಾಯಿ ಮಾತಿಗೆ ಅನ್ನಿ. ಅಂದ್ರೆ ನೀವು ಏನು ಕಲ್ತಿಲ್ಲಲ್ಲ ಅದಕ್ಕೆ. ನಿಮ್ಮಂಗಿದ್ರೂ ಒಬ್ಬೊಬ್ಬರು ಇಂಗ್ಲೀಷ್ ಹಂಗೆ ಪರ್ಫೆಕ್ಟ್ ಮಾತಾಡ್ತಿರ್ತಾರೆ. ಆದ್ರೆ ಅವರು ಹಳ್ಳಿಯಿಂದ ಬಂದಿರ್ತಾರೆ, ಆದ್ರೆ ಅವ್ರಿಗೆ ನಾಲೆಜ್ ಇರ್ತೈತಿ, ನಿಮ್ಗೆ ನಾಲೆಜ್ ಇಲ್ಲ. ಅದಕ್ಕೆ ಹೇಳತ್ತಿರೋದು. ಅರ್ಥ ಆಯ್ತಾ? ನಾನು ಏನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅನ್ಸತಿ. ನಾನಂತೂ ಬರ್ತೀನಿ. ನಿಮ್ಗೆ ಹೇಳೋದು ಅಂದ ನಾನು ಹೋಗಿ ಆ ಕಲ್ಲು ಬಂಡೆಗೆ ಹೋಗಿ ಹಾಗೋದು ಅಂದ ಅಲ್ಲ. ಈಗ ನನಗೆ ಇಷ್ಟೆಲ್ಲ ಪಾಠ ಮಾಡಿದ್ಲೇನು? ಅಲ್ಲಲ್ಲಿ ನೀ ನನಗೆ ನೀತಿ ಪಾಠ ಮಾಡಕ್ಕೆ ಬರ್ತೀಯೇನು? ನನಗೇನು ಗೊತ್ತಾಗಂಗಿಲ್ಲ ಅಂತೇಳಿ ಇಷ್ಟೊತ್ತನ ಏನು ಮಾತಾಡಿದ್ದೀನ? ನನ್ನನ್ನು ಬೈತೇನ ನೀನು? ಹಾಂ, ಅಲ್ಲ ಅತ್ತಿಗೆ ಇಷ್ಟೆಲ್ಲ ಮಾತುಗಳು ಹೇಳ್ತೀಯ ನೀನು? ನೀವೇನಾದರೂ ಅನ್ಕೋರಿ, ನೀತಿ ಪಾಠಾರ ಅನ್ಕೋರಿ, ಏನಾದರೂ ಅನ್ಕೋರಿ, ಹೇಳೋದನ್ನ ನಾನಂತೂ ಹೇಳೇನು. ನಾನು ಇನ್ನೂ ಹೋಗ್ತಾನೆ. ನನಗೆ ಸ್ವಲ್ಪ ನಿದ್ದೆ ಬರತೈತಿ, ನಾನು ಮಲ್ಕೋತೀನಿ, ರೆಸ್ಟ್ ಮಾಡ್ತಾನೆ. ನಿಮ್ಮ ಮಗಳಾಗಿದ್ರೆ ಮಲ್ಕೋತಾನೆ ಅಂದಿದ್ರೆ ಮಲ್ಕೊತಿದ್ರೆ ಇಲ್ಲೋ ಹಂಗೆ ನನಗೂ ಇವಾಗ ಮಲ್ಕೊ ಅಂತ ಹೇಳ್ರಿ. ಇಲ್ಲೇ ಮಲ್ಕೊಂಡ್ಬಿಡ್ತಾನಪ್ಪ, ನಾನು ಎಲ್ಲೂ ಹೋಗಂಗಿಲ್ಲ. ಅಲ್ಲ ಈಗಿನ ನನ್ನ ಮಾತು ಬಿಲ್ಕುಲ್ ಕೇಳಂಗಿಲ್ಲ ಅಲ್ಲಿಗೆ. ಅಯ್ಯೋ ಶಿವಣ, ಹಿಂಗಾದ್ರೆ ನನ್ನ ಗತಿ ಹೆಂಗೇನ? ನಮ್ಮವ್ವ ಹೇಳ ನನಗೆ ನಿಮ್ಮ ಜೊತೆ ಹೆಂಗಿರ್ಬೇಕು ಹಂಗೆ ಇರಂತ ಹೇಳಿ. ಅದಕ್ಕೆ ನನಗೆ ಹೆಂಗಿರ್ಬೇಕು, ಏನು ಮಾಡಬೇಕು, ಯಾವಾಗ ಯಾವ ರೀತಿ ಇರಬೇಕು ಅನ್ನೋದು ಎಲ್ಲ ಚಂದಾಗ ಗೊತ್ತೈತಿ. ಅದಕ್ಕೆ ನಾನು ನಿಮ್ಮ ಜೊತೆ ಹಿಂಗದೇನೆ. ಅತ್ತಿ ಅಂತೇಳಿ ಜಾಸ್ತಿ ಮರ್ಯಾದೆ ಕೊಟ್ಟರೆ ತಲೆ ಮೇಲೆ ಏರ್ಕೊಂಡಿರ್ತಾರೆ ನೀವು ಅಂತೇಳಿ ನಮ್ಮ ಅಮ್ಮ ನನಗೆ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಜೊತೆಗೆ ನಾನು ಹಿಂಗೆ ಆಡ್ತಿರೋದು. ಅಲ್ಲ ಸುಪ್ನಾತಿ ಸುಬ್ಬಿ, ನಿಮ್ಮ ಅವ್ವನಿಗಿಂತ ಹೆಚ್ಚಾತ ನಿಂದ. ಆ ಕಡೆ ನನ್ನ ಗಂಡನ ಕಡೆಯಿಂದ ನಾನು ಅನಿಸ್ಕೊಳ್ಳೋದಲ್ಲ, ಈ ಕಡೆ ನಿನ್ನ ಕಡೆಯಿಂದ ಬೇರೆ ಅನಿಸ್ಕೋಬೇಕೇನ? ನನ್ನ ಮುಂದೆ ಹೋಗಿ ಇಷ್ಟು ಚಂದ ಆರಾಮಾಗಿ ಹಾಯಾಗಿ ಮಲ್ಕೊಂಡೇನ? ತಡಿ ನಿನಗೆ ಎಲ್ಲಿ ಇಡ್ಬೇಕು ಬತ್ತಿ ಅಲ್ಲಿ ಇಡಾಕಿ ಹೇಳ್ತಾನೆ. ಹೋಗಿ ನನ್ನ ಮಗ ಹೇಳಿ ಹೆಂಗೆ ಬತ್ತಿ ಇಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಎಲ್ಲಿ ಪಿನ್ನ ಚುಚ್ಚಿರ ಎಲ್ಲಿ ಅಳತತಿ ಅನ್ನೋದು ನನಗೆ ಸರಿಯಾಗಿ ಗೊತ್ತೈತಿ. ಮಾಡ್ತಾನೆ ನಿನಗೆ. ನೀವೇನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತೈತತಿ. ಹೋಗ್ರಿ ಏನು ಮಾಡ್ತಾರೆ ಮಾಡ್ಕೊ ಹೋಗ್ರಿ. ಸುಂದ್ರಿ ಅಕ್ಕ ನಂಗೆ ಅಂಜು ಮಗಳಲ್ಲ, ಅಂಜಿಸೋ ಮಗಳು. ನೀವು ಹೇಳಿದಂಗೆ ಎಲ್ಲ ಕೇಳ್ಕೊಂತ ಕುಂತ್ರ ಎಲ್ಲ ಕೇಳ್ಕೊಂತ ಕುಂದ್ರಬೇಕಾಕತಿ. ಅವ್ವ ಯಾಕೆ ಹಿಂಗೆ ಸಪ್ಪಾಗ ಕುಂತಾಳು? ಏನಾಯ್ತು? ಆಕೇನ್ರ ಅಂದ್ಲಾನ? ತಡಿ ಚಪ್ಪಲ್ ಕಳೆದ ಹೋಗಿ ಕೇಳಿರಾತು. ಯವ್ವ ಏನಾತ್ ಬೇ, ಯಾಕೆ ಹಿಂಗೆ ಕುಂತಿ? ಅಲ್ಲ ನೀನು ಯಾವತ್ತೂ ಹಿಂಗೆ ಕುಂದ್ರಾಕೆಲ್ಲಲ್ಲ, ಇವತ್ತು ನೋಡಿದ್ರೆ ಹಿಂಗೆ ಕುಂತಿದ್ದಿ. ಏನಾಯ್ತು ನಿನಗೆ? ಹಾಂ, ಮಾತಾಡ್ಬೇ ಏನಾರ. ಏನು ಹೇಳಿಪ್ಪ, ಏನಂತ ಹೇಳಿ? ಎಲ್ಲರೂ ನನ್ನ ಮ್ಯಾಲೆ ದ್ವೇಷ ಕಾರ್ತಾರಪ್ಪ, ದ್ವೇಷ ಕಾರ್ತಾರ. ನಾನು ಎಲ್ಲರಿಗೂ ಏಟ್ ಚಲೋ ಆಗಕ್ಕೆ ಹೋಗ್ಕನಲ್ಲ, ಎಲ್ಲರೂ ನನಗೆ ದ್ವೇಷ ಕಾರ್ತಾರಪ್ಪ. ನಾನು ಹೌದನಂತ ನನಗೆ ಬರೀ ವಿಷ ಕಕ್ಕೋದು ಒಂದೇ ಗೊತ್ತೈತಂತಪ್ಪ. ನನಗೆ ವಿಷ ಕಕ್ಕೋದು ಒಂದೇ ಗೊತ್ತೈತಂತ. ನಾನು ಚಂದಾಗ ಇದ್ದ ಬಾಳೆ ಮಾಡೋಕ್ಕಲ್ಲ ಅಂತ ನಾನು. ಅಲ್ವೇ ಯವ್ವ, ನಿನಗ್ಯಾರು ಹಿಂಗೆಲ್ಲ ಅಂದರು? ಹಾಂ, ಅಪ್ಪ ಅಂದಾನ? ಅಪ್ಪ ಯಾವಾಗೂ ಹಂಗೆ ನಾನು ಅಪ್ಪನ ಮಾತು ಯಾಕೆ ತಲೆ ಕೆಡಿಸ್ಕೊತೀನಿ ನೀನು? ಸುಮ್ಮನೆ ಇದ್ಬಿಡು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊತ ಕುಂದಿರ್ತಿದ್ದಿ? ಸುಮ್ಮ ನಿನಗೆ ತೆಲ್ ನೋವು ಬರ್ತೈತಿ, ಮತ್ತು ನಿನಗೆ ಆರಾಮ ಉಳಿಯಂಗಿಲ್ಲ. ಅದನ್ನ ಬಿಟ್ಟು ನೀನು ಇಷ್ಟೆಲ್ಲ ಯೋಚನೆ ಮಾಡ್ಕೊತ ಕುಂದ್ರೆ ಹಿಂದಾಗಡೆ ಅದು ಇದು ರೋಗಗಳು ಬರ್ತಾವೆ. ಸುಮ್ಮ ಯಾಕೆ ತಲೆ ಕೆಡಿಸ್ಕೊದ್ವಿ? ಸುಮ್ಮ ಇರಲ್ಲ. ಏನಿರೋದಪ್ಪ, ಏನಿರೋದು? ಎಲ್ಲರೂ ನನಗೆ ಅನ್ನೋರು ಆಗ್ಯಾರ. ಅನಿಸ್ಕೊಳಕತ್ತಾನ, ಮತ್ತೆ ಇನ್ನೇನು ಮಾಡ್ತೀವಿ ಹೇಳು? ನಾನು ಅನಿಸ್ಕೊತ ಅಂತೇಳಿ ಎಲ್ಲರೂ ಅನ್ನಕ್ಕೆ ನಿಂತಾರೆ. ಅನ್ರಿ ಎಲ್ಲರೂ ಎಷ್ಟಂತಾರಿ ಅನ್ರಿ. ಅನಿಸ್ಕೊಳಕ ತಯಾರದ ನನ್ನ ಮ್ಯಾಲೆ ಮತ್ತಿನ್ನೇನು ಅನಿಸ್ಕೋದ, ಇನ್ನೇನು ಮಾಡೋದು ಅನ್ರಿ. ಅಯ್ಯೋ ಕರ್ಮ, ಈಗ ಯಾರು ಏನಂದ್ರೆ ಬೇ? ಯಾಕೆ ಹಿಂಗೆ ಮಾಡತ್ತಿದ್ದಿ? ಯಾಕೆ ಹಿಂಗೆ ಮಾತಾಡತ್ತಿದ್ದಿ? ಯಾರ ಬೇರೆದವ್ರು ಬಂದು ಏನರ ಅಂದ್ರೆ ನಿನಗೆ ಹೇಳಿ ನನ್ನ ಮುಂದರ. ಏನು ಹೇಳಪ್ಪ, ಏನು ಹೇಳಿರೇನ, ಏನು ಬಿಟ್ರೇನ? ನಂದೇನು ಹೊಕ್ಕತ್ತೋ ಏನು ಬರ್ತತ್ತೋ? ಯಾರ ತೊಗೊಳಕತ್ತನ? ಮನಸ್ಸಿಗೆ ಎಷ್ಟು ನೋವಾಗೈತಂತ ನನಗೆ ಗೊತ್ತು ಬಿಡಪ್ಪ, ನನಗೆ ಗೊತ್ತ. ಮಕ್ಕಳನ್ನ ಹೊತ್ತ ಸಾಕಿ ಸಲಿಸಿ ದೊಡ್ಡವ್ರನ್ನ ಮಾಡಿ ಮದುವೆ ಮಾಡಿ ಕೊಟ್ಟ ಮ್ಯಾಲೆ ಅವುಗಳು ಹೇಳಿದಂಗೆ ಯಾರನ್ನ ಕೇಳ್ತಾರೇನು? ಯಾರು ಕೇಳಂಗಿಲ್ಲ. ಎಲ್ಲರೂ ಅವ್ರು ಹೇಳಿದಂಗೆ ನಾವು ಕೇಳಬೇಕು. ನಾ ಹೇಳಿದಂಗೆ ಯಾರು ಕೇಳಂಗಿಲ್ಲಪ್ಪ, ಯಾರು ಕೇಳಂಗಿಲ್ಲ. ನೀನು ಅವನ ಎಲ್ಲರೂ ಅವ್ರ ಅಮ್ಮನೂ ಆಕೆ ಸುಂದ್ರಿ ಅಂತೂ ಆಕೆ ಅಂತೂ ನನ್ನ ಮಗಳೆಲ್ಲ ಬಿಡು, ಆಕೆ ಅದಾಳ. ಎಲ್ಲರೂ ನನ್ನ ದ್ವೇಷ ಮಾಡೋರಾಗ್ಯಾರಪ್ಪ, ಎಲ್ಲರೂ ನನ್ನ ದ್ವೇಷ ಮಾಡೋರಾಗ್ಯಾರ. ಯಾರಿಗೂ ಬೇಡದಾಗಿರಕ್ಕೆ ನಾನು ಬದುಕಿದ್ರೇನ ಬಿಟ್ರೇನ? ಸಾಯಿದು ಒಂದ ಉಳ್ದತ್ ನೋಡಿ, ಯಾವಾಗ ಸಾಯ್ತಾನ ಏನ? ಹಾಂ, ನಮ್ಮವ್ವ ಹಿಂಗೆ ಮಾತಾಡತ್ತಾಳ? ನನಗೆ ನಂಬಕ್ಕಾಗಲ್ತು. ಅಂಥದ್ದು ಮನ್ಸಿಗೆ ಏನು ನೋವಾಗಿರ್ಬೇಕು? ಅಲ್ಬೇ ಯವ್ವ, ನಿನಗೇನು ನೋವಾಗೈತೆ ಅಂತ ನನ್ನ ಮುಂದೆ ಹೇಳ್ಬೇ. ನಾನೇನು ಮಗ ಅದನ? ನಿನ್ನ ಮಾತು ಬಿಟ್ಟನ ಯಾರು ಮಾತು ಕೇಳ್ತಾನ? ಇಷ್ಟು ದಿನ ನೀ ಹೇಳಿದಂಗೆ ಕೇಳ್ಕೊತ ಬಂದನ, ಈಗ ನಿನ್ನ ಮಾತು ಕೇಳಂಗಿಲ್ಲ ಅಂತಾನೇನು ನಾನು ಹೇಳ್ಬೇವ? ಏನಾಯ್ತು?